ದೊಡ್ಡ ದೊಡ್ಡ ವಾಹನಗಳನ್ನ ಬೇರೆ ಕಡೆ ವಿರೋಧ ಮಾಡಿ ದಯಮಾಡಿ 2 ಚಕ್ರ ವಾಹನಗಳು ಮಾತ್ರ ವಿರೋಧಿಸಿ ದೊಡ್ಡ ದೊಡ್ಡ ವಾಹನಗಳನ್ನ ಬೇರೆ ಕಡೆ ಬಿಡಬೇಕು ಮಾಡಿ ದಯಮಾಡಿ. ಎಲ್ಲರೂ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲರಿಗೂ ತಿಳಿದೇ ಇದೆ. ಈಗ ನಾವು ಮೇಕೆದಾಟು ಯೋಜನೆ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಕರ್ನಾಟಕದ ಉದ್ದೇಶ, ಕನ್ನಡ ಜನರ ಉದ್ದೇಶ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಘನವಂತ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು ಅಂತ ಹೇಳ್ಬೋದು ಮೇಕೆದಾಟು ಅನ್ನೋದು. ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಪ್ರತಿಭಟನೆ ಮಾಡಿದಿರಾ, ಯಾವುದೇ ಒಂದು ಹಿಂಸಾತ್ಮಕ ಚಳುವಳಿಯಲ್ಲಿ ಪಾಲ್ಗೊಂಡಿರಾ, ಕರ್ನಾಟಕಕ್ಕೆ ಆಗಿರ್ಬೋದು ಅಥವಾ ಕನ್ನಡ ಜನತೆಗಾಗಿರ್ಬೋದು, ಶಾಲಾ ಮಕ್ಕಳಿಗಾಗಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಕೇವಲ 2 ದಿನದಲ್ಲಿ ಆಗಸ್ಟ್ 15ನೇ ತಾರೀಕಿದೆ, ನಿಮ್ಮೆಲ್ಲ ಒಂದು ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ಯಾವುದು ಹಿಂಸಾತ್ಮಕ ಚಳುವಳಿ ಮಾಡಿದಿರಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಶಾಂತವಾಗಿ, ಸುಸೂತ್ರವಾಗಿ ಮತ್ತೆ ಕೇವಲ ಒಂದು ಮನವಿ ಕೊಡೋ ಮುಖಾಂತರ ಈ ಒಂದು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಈ ಒಂದು ಮೇಕೆದಾಟು ಯೋಜನೆಯನ್ನ ಶೀಘ್ರವಾಗಿ ಗೊಳಿಸಬೇಕು ಅಂತ ನಾವೆಲ್ಲ ಸೇರಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಅಕ್ಕಿ ವೆಂಕಟೇಶ್ ಅವರು ಇದ್ರ ಬಗ್ಗೆ 2 ವಿಷಯಗಳನ್ನ ಹೇಳ್ತಾರೆ. ಕನ್ನಡ ಬಂಧುಗಳೇ, ಈ ದಿನ ನಾವು ಸಾಂಕೇತಿಕವಾಗಿ ಇವತ್ತು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ನಾವೆಲ್ಲರೂ ಸೇರಿ ಇವತ್ತು ಒಂದು ಮಾಡಬೇಕಾಗಿದ್ದಂತ ವಿಚಾರವನ್ನ ಸರಳಗೊಳಿಸಿ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಮನವಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕನ್ನಡ ಜಾಗೃತಿ ವೇದಿಕೆ ಬಂದಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ರೀತಿನೇ ಮೇಕೆದಾಟು ಯೋಜನೆ ಶೀಘ್ರದಲ್ಲೇ ಆಗಲೇಬೇಕು. ಕಾರಣ ಏನು ಅಂತಂದ್ರೆ ಸುಮಾರು ಕೋಟ್ಯಾಂತರ ಜನ ಕುಡಿಯ ನೀರಿನ ಯೋಜನೆ ಅದು. ಆ ಕುಡಿಯ ನೀರಿನ ಯೋಜನೆಗೆ ತಮಿಳುನಾಡು ಸರ್ಕಾರ ಇವತ್ತು ಬಹಳ ಅಡ್ಡಿಪಡಿಸ್ತಾ ಇದೆ. ಆ ಮೇಕೆದಾಟು ಯೋಜನೆ ನಮ್ಮ ಕರ್ನಾಟಕದಿಂದ ಹೋಗ್ತಕ್ಕಂಥದ್ದು ತಮಿಳುನಾಡು ಮತ್ತೆ ಕೇರಳಕ್ಕೆ. ಆದ್ರೆ ಉದ್ದೇಶಪೂರ್ವಕವಾಗಿ ಅವರು ಅವರ ರೈತರಿಗೆ ಬೆಳೆಗಳಿಗೋಸ್ಕರ, ಕುಡಿಯ ನೀರಿಗೋಸ್ಕರ ಮತ್ತು ಅವರಲ್ಲಿ ಸಾಕಷ್ಟು ಬೇರೆ ಬೇರೆ ಡ್ಯಾಮ್ಗಳಲ್ಲಿ ಅವಕಾಶಗಳು ಇದ್ರೂ ಸಹ ಅವರು ಉದ್ದೇಶಪೂರ್ವಕವಾಗಿ ಅವರ ರಾಜ್ಯದ ಹಿತ ಕಾಪಾಡೋದಕ್ಕೆ ಅವರು ರಾಜಕಾರಣ ಮಾಡಿಕೊಂಡು ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನಮ್ಮ ಬೆಂಗಳೂರು ಒಂದರಲ್ಲೇ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ತಮಿಳುನಾಡು ಜನ ಮತ್ತೆ ಬೇರೆ ಬೇರೆ ರಾಜ್ಯದ ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ವಲಸೆ ಬಂದು ಇಲ್ಲಿ ಜೀವನ ಕಟ್ಕೊಂಡಿದ್ದಾರೆ. ಆದರೆ ಅದನ್ನ ಪರಿಗಣಿಸದೆ ನಾವು ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಈಗಾಗಲೇ ಅವರು ಮೇಕೆದಾಟು ಯೋಜನೆಯಲ್ಲಿ ಡ್ಯಾಮ್ ಕಟ್ಟಬೇಕು ಅಂತಂದ್ರೆ ನಮ್ಗೆ ಹಲವಾರು ಬೆಳೆಗಳಿಗೆ ನೀರು ಬೇಕು, ಆದ್ರಿಂದ ನೀವು ಕಟ್ಟಬೇಡ್ರಿ, ನಮ್ಗೆ ಅನಾನುಕೂಲ ಆಗ್ತಿದೆ ಅಂತೇಳಿ ಇವತ್ತು ಅವರು ಕೋರ್ಟ್ಗಳಿಗೆ ಹೋಗಿದ್ದಾರೆ. ಆದ್ರೆ ಅಲ್ಲಿನ ಸಂಬಂಧಪಟ್ಟ ಇಲಾಖೆಗಳು ಅದು ಇಲ್ಲ, ಅವ್ರನ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ, ನೀವು ಡ್ಯಾಮ್ ಅನ್ನ ಕಟ್ಟಿ ಅಂತ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಈ ಕೂಡಲೇ ಆ ಮೇಕೆದಾಟು ಯೋಜನೆಯನ್ನ ಶೀಘ್ರದಲ್ಲೇ ಅದನ್ನ ಜಾರಿಗೊಳಿಸಬೇಕು, ಅದನ್ನ ಕಟ್ಟುವಂತ ಕೆಲಸವನ್ನ ಮಾಡಬೇಕು. ಈ ನಾಡಿನ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ, ಈ ರೈತರ ಮಕ್ಕಳಿಗೆ ಕುಡಿಯ ನೀರು ಮತ್ತೆ ಎಲ್ಲ ರೈತಾಪಿ ವರ್ಗಕ್ಕೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಇವತ್ತು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ನಾವು ಆಗ್ರಹಿಸ್ತಾ ಇದೀವಿ, ಒತ್ತಾಯಿಸ್ತಾ ಇದೀವಿ. ಈ ಇವತ್ತಿನ ರಾಜ್ಯ ಸರ್ಕಾರ ಎಲ್ಲಾ ರೂಪದಲ್ಲೂ ಕೂಡ ರೈತರಿಗೆ, ಈ ನಾಡಿನ ಮಕ್ಕಳಿಗೆ, ಈ ಬಂಡಿನ ಮಕ್ಕಳಿಗೆ ಅನ್ಯಾಯ ಮಾಡ್ಕೊಂಡೇ ಬಂದಿದ್ದಾರೆ. ಬಡವರ ಮಕ್ಕಳನ್ನು ಓದುವಂತ ಕನ್ನಡ ಶಾಲೆಗಳು ಸುಮಾರು 35-40 ಸಾವಿರ ಕನ್ನಡ ಶಾಲೆ ಮುಚ್ಚಿದರೆ ಯಾರು ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಮತ್ತೆ ಈ ನಾಡಿನ ಮಕ್ಕಳಿಗೆ ಎಲ್ಲಿಂದ ವಲಸೆ ಬಂದಿರಂತ 16,000 ಜನಕ್ಕೆ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಹೊರದೇಶದವರು, ಹೊರ ರಾಜ್ಯದವರು ಬಂದು ಇಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೌರವ ಕೊಡ್ತಾ ಇದ್ದಾರೆ. ಈ ಬಂಡಿನ ಮಕ್ಕಳಿಗೆ, ಈ ನಾಡಿನ ಮಕ್ಕಳಿಗೆ ಗೌರವ ಕೊಡ್ತಾ ಇಲ್ಲ. ಆದ್ರಿಂದ ಈ ಸರ್ಕಾರಗಳು ಇವತ್ತು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು, ಮಂತ್ರಿವರಿಯರು ಇವತ್ತು ಭಾರಿ ಅವ್ಯವಹಾರದ ಬಗ್ಗೆ ಮತ್ತೆ ಈ ನಾಡಿನ ಮಕ್ಕಳಿಗೆ ಅನ್ಯಾಯ ಮಾಡೋದ್ರ ಬಗ್ಗೆ ಇವರು ಯಾವುದನ್ನ ಗಣನೆಗೆ ಅವರ ಒಂದು ರೀತಿಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಉದ್ಯೋಗಗಳು ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ಪಾಲಾಗ್ತಾ ಇದ್ದಾರೆ. ಮತ್ತೆ ಕೈಗಾರಿಕೆಗಳಲ್ಲಿ ನಮಗೆ ದುಡಿಯೋದಕ್ಕೆ ಕೆಲಸ ಇಲ್ಲ. ಇವತ್ತು ಬೇರೆ ಬೇರೆ
ಕೆಲಸ ಮಾಡ್ತಾ ಇದ್ದಾರೆ. ಈ ತರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಕೋಟ್ಯಾಂತರ ಜನ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ದೇಶದವರು ಬಂದು ಇವತ್ತು ಇಲ್ಲಿ ಕಾರ್ಮಿಕರಾಗಿ ಅಕ್ರಮವಾಗಿ ನುಸುಳುವವರು ಕೂಡ ಇದ್ದಾರೆ. ಆದ್ರಿಂದ ಈ ರೀತಿ ಮುಂದಿನ ದಿನಗಳಲ್ಲಿ ಆಗಬಾರದು. ಇವತ್ತು ಏನು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಕನಸಿನ ಕೂಸು ಮೇಕೆದಾಟು ಅಂತ ಹೇಳಿದ್ರು, ಮತ್ತೆ ಅದೇ ರೀತಿ ಅದನ್ನ ಮಾಡಬೇಕು. ಅದೇ ರೀತಿ ಕೂಡ ಅವರು ಈ ರಾಜ್ಯದ ಜನತೆಗೆ, ಈ ನಾಡಿನ ಜನತೆಗೆ, ಈ ನಾಡಿನ ಮಕ್ಕಳಿಗೆ ಇವತ್ತು ಸರ್ಕಾರಿ ಉದ್ಯೋಗದಲ್ಲಾಗ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಾಗ್ಬೋದು, ಎಲ್ಲ ಇಲಾಖೆಗಳಲ್ಲೂ ಪ್ರಥಮ ಸ್ಥಾನ ಕೊಡಬೇಕು. ಇಷ್ಟು ಪರ್ಸೆಂಟ್ ಅಂತೇಳಿ ನಮ್ಗೆ ಉದ್ಯೋಗಗಳನ್ನ ಅವರು ಸೃಷ್ಟಿ ಮಾಡಿಕೊಡ್ಬೇಕು. ಏನಿವತ್ತು ವಹಿಸಿ ವರದಿ ಜಾರಿ ವಹಿಸಿ ವರದಿ ಏನ್ ಹೇಳ್ತಾ ಇದ್ರೆ ಅದಕ್ಕೆ ಅನುಗುಣವಾಗಿ ಅವರು ಮಾಡಬೇಕು. ಅದ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆದ್ರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಧರಣಿ ಮಾಡ್ತಾ ಇದ್ದೀವಿ. ನಾಳೆ ಸ್ವತಂತ್ರ ದಿನಾಚರಣೆ ಇದೆ, ಅದನ್ನು ಕೂಡ ನಾವು ಪರಿಗಣಿಸಿ ಇವತ್ತು ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ನಾಡಿನ ಜನಕ್ಕೆ, ಈ ಮಣ್ಣಿನ ಜನಕ್ಕೆ, ಈ ಮೂಲಭೂತ ನಿವಾಸಿಗಳಿಗೆ, ಇಲ್ಲಿ ಹುಟ್ಟಿ ಬೆಳೆದಂತ ನಮಗೆ ಯಾವುದೇ ರೀತಿಯ ಅನ್ಯಾಯಗಳಾದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ನೇತೃತ್ವದಲ್ಲಿ, ಇಡೀ ರಾಜ್ಯಾದ್ಯಂತ ಮಂಜುನಾಥ್ ದೇವ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬೃಹತ್ವಾದಂತಹ ಹೋರಾಟಗಳು, ಚಳವಳಿಗಳು ಮಾಡಬೇಕಾಗ್ತದೆ. ಆದ್ರಿಂದ ಈ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು. ಏನೋ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಒಳ್ಳೇದು ಮಾಡ್ತಾರೆ. ಈ ನಾಡಿನ ಜನಕ್ಕೆ ಏನಾದರೂ ಅದರಿಂದ ಒಳ್ಳೇದಾಗ್ಬೋದು. ನೀರಾವರಿ ಯೋಜನೆಗಳಿರ್ಬೋದು, ಇಲ್ಲ ಸರ್ಕಾರಿ ಕೆಲಸದಲ್ಲಿ ಇಂತಿಷ್ಟು ಅಂತೇಳಿ ನಮಗೆ ಕನ್ನಡಿಗರಿಗೆ ಅನುಕೂಲ ಆಗುವಂತ ರೀತಿ ಇರ್ಬೋದು, ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ಅವ್ರು ಒಳ್ಳೇದು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದನ್ನ ಮಾಡಬೇಕು. ಆದ್ರಿಂದ ನಾವು ಸಾಂಕೇತಿಕವಾಗಿ ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ತಾಲೂಕು ಘಟಕದ ವತಿಯಿಂದ ನಾವು ಇವತ್ತು ಒಂದು ಸಾಂಕೇತಿಕವಾದಂತಹ ಒಂದು ಧರಣಿನ ಮಾಡಿ ಒಂದು ಮನವಿ ಸಲ್ಲಿಸ್ತಾ ಇದ್ವಿ. ಆದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ತಾಲೂಕಿಗೆ ಅನುಕೂಲ ಆದಂತಹ, ಈ ತಾಲೂಕಿಗೆ ಸಂಬಂಧಪಟ್ಟಂತಹ ಮೂಲಭೂತ ಸೌಕರ್ಯಗಳ ಬಗ್ಗೆನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿದ್ದೀವಿ. ಸ್ಥಳೀಯ ನಮ್ಮ ತಾಲೂಕಿನ ಜನತೆಗೆ ಏನೇನು ಸಿಗಬೇಕು ಅಂತ ಮೂಲಭೂತಗಳು ಅವನ್ನೆಲ್ಲ ಪಡೆಯಂತರ ಹಾಕಬೇಕು ಅಂತ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗೋಣ. ಮುಂದಿನ ದಿನಗಳಲ್ಲೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಈ ದಿನ ನಾವು ಸಾಂಕೇತಿಕವಾಗಿ ಕನ್ನಡ ಜಾಗೃತಿ ವೇದಿಕೆಯಿಂದ ತಾಲೂಕು ಘಟಕ, ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕದಿಂದ ಇವತ್ತು ಈ ಮೇಕೆದಾಟು ಯೋಜನೆ, ಕಾವೇರಿ ನಮ್ಮದು. ಯಾವಾಗಲೂ ಕಾವೇರಿ ವಿಷಯ ಬಂದಾಗ ಯಾವಾಗ ನಮಗೆ ಅನ್ಯಾಯ ಆಗ್ತಾ ಬರ್ತಾ ಇದೆ. ಸುಮಾರು 50 ವರ್ಷಗಳಿಂದ ಇದೇ ರೀತಿ ಆಗ್ತಾ ಬರ್ತಾ ಇದೆ. ಯಾರು ಇದಕ್ಕೆ ಯಾವುದೇ MP-ಗಳಾಗಲಿ MLA-ಗಳಾಗಲಿ ಇದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಸಾಮಾನ್ಯ ಜನರಿಗೆ ಇದು ಬೇಕಾಗಿರೋದು, ಮತ್ತೆ ಕನ್ನಡ ಪರ ಹೋರಾಟಗಾರರಿಗೆ ಇದು ಬೇಕು ಅನಿಸ್ಬಿಟ್ಟಿದೆ. ಅವ್ರು ಆರಾಮಾಗಿ MLA MP-ಗಳು ಆರಾಮಾಗಿ ಗೆಲ್ತಾರೆ, ಹೋಗ್ತಾರೆ, ಕಾವೇರಿ ವಿಷಯ ಗೆಲ್ತಾರೆ. ಮತ್ತೆ ಮೇಕೆದಾಟು ಯೋಜನೆಯಲ್ಲಿ ಗೆದ್ಬಿಟ್ಟು ಅವರು ನಮಗೆ ಅನ್ಯಾಯ ಮಾಡ್ತಾನೆ ಬಂದಿದೆ. ನಮ್ಮ ರಾಜ್ಯ ಸರ್ಕಾರಗಳು ಇವತ್ತು ನೋಡ್ಬೋದು, ಒಗ್ಗಟ್ಟು ಪ್ರದರ್ಶನ ಎಲ್ಲೂ ಇಲ್ಲ. ಎಲ್ಲೇ ಆಗಿರ್ಬೋದು, ಇಲ್ಲಿ ಕರ್ನಾಟಕದಲ್ಲಾಗಿರ್ಬೋದು, ಇಲ್ಲ ದೆಹಲಿಯಲ್ಲಿ ಆಗಿರ್ಬೋದು, ನಮ್ಮ MP-ಗಳು ಸುಮ್ಮನೆ ಹೋಗ್ತಾರೆ, ಅಲ್ಲಿ ಕೂತ್ಕೊಂತಾರೆ, ಬರ್ತಾರೆ ಅಷ್ಟೇ. ಆಟದ ಗೊಂಬೆ ತರ ಆಗ್ಬಿಟ್ಟಿದ್ದಾರೆ. ಇದು ಯೋಜನೆ ಅಂತ ಬಂದಾಗ, ಒಂದು ಕರ್ನಾಟಕ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಪಾಲನೆ ಮಾಡಬೇಕು ನಮ್ಮ MLA-ಗಳು MP-ಗಳು ಅಂತ ಹೇಳ್ತಾ, ಮತ್ತೆ ನಮ್ಮ ಮೇಕೆದಾಟು ಯೋಜನೆ ಆಗಲೇಬೇಕು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಕನಸು ಕೂಸು ಆಗಿರೋ ಈ ಮೇಕೆದಾಟು ಯೋಜನೆ ಆಗಲೇಬೇಕು. ಅವರು ಇದರಲ್ಲಿ ಇಷ್ಟೊಂದು ಅನೌನ್ಸ್ ಮಾಡಬೇಕಾಗಿತ್ತು. ಅಧಿಕಾರ ತಗೊಂಡು ದಿನನೇ ಅವರು ಅನೌನ್ಸ್ ಮಾಡಬೇಕಾಗಿತ್ತು. ಇಷ್ಟೇಳಿ ಕೆ ಗುರುಪ್ರಸಾದ್, ಕಾರ್ಮಿಕ ಅಧ್ಯಕ್ಷ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ನೀರು. ಈಗಾಗಲೇ ತಮಿಳುನಾಡು ಸರ್ಕಾರದವರು ಮೇಕೆದಾಟು ಯೋಜನೆ ಮುಂದಿಟ್ಕೊಂಡೇ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಇವತ್ತು ಇಟ್ಕೊಂಡೇನೆ ಅವರು ಅಧಿಕಾರ ಸ್ವೀಕರಿಸಿದಾಗ ಈಗ ನಮ್ಮ ತಮಿಳುನಾಡು ಸರ್ಕಾರದವರು ನಮಗೆ ಕುಡಿಯೋ ನೀರಿನ ಬಗ್ಗೆ ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ 4 ರಾಜ್ಯಗಳಿಗೆ ಜೀವದಾನ ಆಗಿದೆ. ಅಂತದ್ದು ನಮಗೆ ಅವರು ಹಿಂದೇಟ್ ಆಗ್ತಾ ಇದ್ದಾರೆ ಅಂದ್ರೆ ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ನಮ್ಮ ಕನ್ನಡ ಜಾಗೃತ ವೇದಿಕೆಯ ವತಿಯಿಂದ ಈಗ